ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾತ್ಮಕ ಪರೀಕ್ಷೆ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಷಯ ಯುನೆಸ್ಕೋ. ಯುನೆಸ್ಕೋದ ವಿಸ್ತೃತ ರೂಪ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಸ್ಥಾಪನೆ ನವೆಂಬರ್ 16, 1945. ಕೇಂದ್ರ ಕಚೇರಿ ಇರುವುದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. ಇದು ವಿಶ್ವಸಂಸ್ಥೆಯ ಒಂದು ಸಾಂಸ್ಕೃತಿಕ ಅಂಗ. ಸದಸ್ಯ ರಾಷ್ಟ್ರಗಳು 2026ಕ್ಕೆ ಅನ್ವಯಿಸುವಂತೆ 58 ದೇಶಗಳು. ಇವರ ಅಧಿಕಾರ ಅವಧಿ 4 ವರ್ಷಗಳು. ಭಾರತ 2025ರಿಂದ 2029ರ ಅವಧಿಗೆ ಮರು ಆಯ್ಕೆಯಾಗಿದೆ. ಭಾರತ ಯುನೆಸ್ಕೋಗೆ ಸೇರ್ಪಡೆಯಾಗಿದ್ದು 1946ರಲ್ಲಿ. ಯುನೆಸ್ಕೋ ಸ್ಥಾಪನೆಯ ಉದ್ದೇಶ ವಿಶ್ವದಲ್ಲಿ ಅತಿ ಹೆಚ್ಚಿನ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಮಹತ್ವಗಳನ್ನು ಹೊಂದಿರುವ ತಾಣಗಳನ್ನು ಗುರುತಿಸಿ ರಕ್ಷಿಸುವುದು. ಕೆಲವು ಸಂದರ್ಭಗಳಲ್ಲಿ ಪಾರಂಪರಿಕ ತಾಣಗಳ ರಕ್ಷಣೆಗಾಗಿ ವಿಶ್ವ ಪರಂಪರೆಯ ನಿಧಿಯಿಂದ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ. ಈ ಯೋಜನೆ ಆರಂಭವಾಗಿದ್ದು ನವೆಂಬರ್ 16, 1972ರಲ್ಲಿ. ಈ ಯೋಜನೆಯನ್ನು ಜಗತ್ತಿನಾದ್ಯಂತ 194 ರಾಷ್ಟ್ರಗಳು ಅನುಮೋದಿಸಿವೆ. ಯುನೆಸ್ಕೋದ ಸದಸ್ಯರಲ್ಲದ ದೇಶಗಳು ಇಸ್ರೇಲ್ ಮತ್ತು ಲಿಚ್ಟೆನ್ಸ್ಟೈನ್, ಆದರೆ ಇವು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು. ವಿಶ್ವಸಂಸ್ಥೆಯ ಸದಸ್ಯರಲ್ಲದ ಆದರೆ ಯುನೆಸ್ಕೋದ ಸದಸ್ಯರಾದ ದೇಶಗಳು ಕುಕ್ ದ್ವೀಪಗಳು, ನಿಯು ಮತ್ತು ಪ್ಯಾಲೆಸ್ಟೈನ್. ಜುಲೈ 2026ರಲ್ಲಿ ನಡೆದ ಯುನೆಸ್ಕೋದ 48ನೇ ಅಧಿವೇಶನದಲ್ಲಿ ಜಗತ್ತಿನಾದ್ಯಂತ 1273 ವಿಶ್ವ ಪಾರಂಪರಿಕ ತಾಣಗಳಿವೆ ಎಂದು ತಿಳಿಸಿದೆ. ಪ್ರಸ್ತುತ ಭಾರತದ 45 ಸ್ಥಳಗಳು ಮತ್ತು ಕರ್ನಾಟಕದ 4 ಸ್ಥಳಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ. ಇತ್ತೀಚೆಗೆ ಸೇರ್ಪಡೆಯಾದ ಭಾರತದ ಪ್ರದೇಶ ಉತ್ತರ ಪ್ರದೇಶದ ಸಾರನಾಥದಲ್ಲಿರುವ ಬೌದ್ಧ ತಾಣ 2026ರಲ್ಲಿ 45ನೇ ಸ್ಥಾನವಾಗಿ ಸೇರ್ಪಡೆಯಾಗಿದೆ. ಮೊದಲ ತಾಣ ಸೇರ್ಪಡೆಯಾಗಿದ್ದು 1983ರಲ್ಲಿ. 4 ಸ್ಥಳಗಳನ್ನು ಒಟ್ಟಿಗೆ ವಿಶ್ವ ಪಾರಂಪರಿಕ ತಾಣಗಳೆಂದು ಗುರುತಿಸಲ್ಪಟ್ಟವು. ಅವುಗಳೆಂದರೆ ಮಹಾರಾಷ್ಟ್ರದಲ್ಲಿರುವ ಅಜಂತಾ ಗುಹೆಗಳು ಮತ್ತು ಎಲ್ಲೋರ ಗುಹೆಗಳು, ಉತ್ತರ ಪ್ರದೇಶದಲ್ಲಿರುವ ಆಗ್ರಾ ಕೋಟೆ ಮತ್ತು ದೆಹಲಿಯಲ್ಲಿರುವ ತಾಜ್ ಮಹಲ್. ಕರ್ನಾಟಕದಲ್ಲಿ ಮೊದಲು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಸ್ಥಳ ಹಂಪಿ 1986. ಇತ್ತೀಚೆಗೆ ಸೇರ್ಪಡೆಗೊಂಡವು ಹೊಯ್ಸಳರ ದೇವಾಲಯಗಳು 2023ರಲ್ಲಿ. ಅವು ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದ ಕೇಶವ ದೇವಾಲಯಗಳು.